ನಮಸ್ಕಾರ. ಇವತ್ತು ಬಂದ್ಬಿಟ್ಟು 24ನೇ ಕ್ವೆಶ್ಚನ್ನ ನೋಡೋಣ. 24ನೇ ಕ್ವೆಶ್ಚನ್ ಬಂದ್ಬಿಟ್ಟು ಕನ್ಸಿಡರ್ ದಿ ಫಾಲೋಯಿಂಗ್ ಸ್ಟೇಟ್ಮೆಂಟ್ ಅಬೌಟ್ ಟರ್ಮರಿಕ್ ಡ್ಯೂರಿಂಗ್ ದ ಇಯರ್ 2022-23. ಸೊ 2022-23ನೇ ಇಸ್ವಿಯಲ್ಲಿ ಟರ್ಮರಿಕ್ ಬಗ್ಗೆ ಏನಾರು ಆಗಿತ್ತಾ ಅನ್ನೋದ್ರ ಬಗ್ಗೆ ನಾವು ಯೋಚನೆ ಮಾಡಬೇಕಾಗತ್ತೆ. ಆವಾಗಿಂದ ನ್ಯೂಸ್ ನನಗೂ ಗೊತ್ತಿರಬೇಕಾಗತ್ತೆ. ಸೊ ಅದರಲ್ಲಿ 3 ಸ್ಟೇಟ್ಮೆಂಟನ್ನು ಕೊಟ್ಟಿದ್ದಾರೆ. ಒಂದನೇ ಸ್ಟೇಟ್ಮೆಂಟ್ ಬಂದ್ಬಿಟ್ಟು ಇಂಡಿಯಾ ಈಸ್ ದ ಲಾರ್ಜೆಸ್ಟ್ ಪ್ರೊಡ್ಯೂಸರ್ ಆ್ಯಂಡ್ ಎಕ್ಸ್ಪೋರ್ಟರ್ ಆಫ್ ದ ಟರ್ಮರಿಕ್ ಇನ್ ದ ವರ್ಲ್ಡ್. ಎರಡನೇ ಸ್ಟೇಟ್ಮೆಂಟ್ ಬಂದ್ಬಿಟ್ಟು ಮೋರ್ ದ್ಯಾನ್ 30 ವೆರೈಟೀಸ್ ಆಫ್ ಟರ್ಮರಿಕ್ ಆರ್ ಗ್ರೋನ್ ಇನ್ ಇಂಡಿಯಾ. ಆ್ಯಂಡ್ ಮೂರನೇ ಸ್ಟೇಟ್ಮೆಂಟ್ ಬಂದ್ಬಿಟ್ಟು ಮಹಾರಾಷ್ಟ್ರ, ತೆಲಂಗಾಣ, ಕರ್ನಾಟಕ ಆ್ಯಂಡ್ ತಮಿಳುನಾಡು ಆರ್ ದಿ ಮೇಜರ್ ಟರ್ಮರಿಕ್ ಪ್ರೊಡ್ಯೂಸಿಂಗ್ ಸ್ಟೇಟ್ಸ್ ಇನ್ ಇಂಡಿಯಾ. ಸೊ ಇದನ್ನು ತಿಳ್ಕೊಳ್ಳೋ ಸಲುವಾಗಿ ನಾವು PIB ಪ್ರೆಸ್ ಇನ್ಫಾರ್ಮೇಷನ್ ಬ್ಯೂರೋ ಅವರು ಒಂದು ನೋಟಿಫಿಕೇಶನ್ ಇಶ್ಯೂ ಮಾಡಿರ್ತಾರೆ, ಒಂದು ಸ್ಟೇಟ್ಮೆಂಟ್ ಇಶ್ಯೂ ಮಾಡಿರ್ತಾರೆ ಮಿನಿಸ್ಟ್ರಿ ಆಫ್ ಕಾಮರ್ಸಿಂದ. ಅದರಿಂದ ನೋಡೋದಾದರೆ ಗೌರ್ಮೆಂಟ್ ಒಂದು ನೋಟಿಫಿಕೇಶನ್ ಇಶ್ಯೂ ಮಾಡಿರುತ್ತೆ ನ್ಯಾಷನಲ್ ಟರ್ಮರಿಕ್ ಬೋರ್ಡನ್ನು ಎಸ್ಟಾಬ್ಲಿಷ್ ಮಾಡೋದಕ್ಕೆ. ಸೊ ಅದು ಬಂದ್ಬಿಟ್ಟು ಯಾವಾಗ 2023ನೇ ಟೈಮಲ್ಲಿ 4th ಅಕ್ಟೋಬರ್ 2023. ಸೊ ಇಂಡಿಯಾದ ಟರ್ಮರಿಕ್ ಎಕ್ಸ್ಪೋರ್ಟು ಬೈ 2030 $1 ಬಿಲಿಯನ್ ಆಗಬೇಕು ಅಂತ ಹೇಳಿ ಅದ್ರ ಸಲುವಾಗಿ ನ್ಯಾಷನಲ್ ಟರ್ಮರಿಕ್ ಬೋರ್ಡನ್ನು ಎಸ್ಟಾಬ್ಲಿಷ್ ಮಾಡಿ ಎಲ್ಲ ಅರೇಂಜ್ಮೆಂಟನ್ನು ಮಾಡೋ ಸಲುವಾಗಿ ಇವತ್ತೊಂದು ನೋಟಿಫಿಕೇಶನ್ ಇಶ್ಯೂ ಮಾಡಿರ್ತಾರೆ. ಸೊ ಇದರಲ್ಲಿ ಬಂದ್ಬಿಟ್ಟು ನಾವು ನೋಡಿದ್ರೆ ಇಲ್ಲೇ ಕೊಟ್ಟಿದ್ದಾರೆ, ಇಂಡಿಯಾ ಇಸ್ ದ ಲಾರ್ಜೆಸ್ಟ್ ಪ್ರೊಡ್ಯೂಸರ್, ಕನ್ಸ್ಯೂಮರ್ ಅಂಡ್ ಎಕ್ಸ್ಪೋರ್ಟರ್ ಆಫ್ ಟರ್ಮರಿಕ್ ಇನ್ ದ ವರ್ಲ್ಡ್. ಇದನ್ನು ಕೇಳೇ ಇಲ್ಲ ಅವ್ರು ಕೇಳಿದರೆ ಇಂಡಿಯಾ ಇಸ್ ದ ಲಾರ್ಜೆಸ್ಟ್ ಪ್ರೊಡ್ಯೂಸರ್, ಕನ್ಸ್ಯೂಮರ್ ಅಂಡ್ ಎಕ್ಸ್ಪೋರ್ಟರ್. ಸೊ ಹೌದು, ಇದು ಕರೆಕ್ಟ್ ಆಗುತ್ತೆ. ಇಲ್ಲಿ ಬಂದ್ಬಿಟ್ಟು ಮೋರ್ ದ್ಯಾನ್ 30 ವೆರೈಟೀಸ್ ಆಫ್ ಟರ್ಮರಿಕ್ ಆರ್ ಗ್ರೋನ್ ಇನ್ ಇಂಡಿಯಾ ಆ್ಯಂಡ್ ಇಟ್ ಈಸ್ ಗ್ರೋನ್ ಓವರ್ 20 ಸ್ಟೇಟ್ಸ್ ಇನ್ ದ ಕಂಟ್ರಿ. ದ ಲಾರ್ಜೆಸ್ಟ್ ಪ್ರೊಡ್ಯೂಸಿಂಗ್ ಸ್ಟೇಟ್ ಆಫ್ ಟರ್ಮರಿಕ್ ಆರ್ ಮಹಾರಾಷ್ಟ್ರ, ತೆಲಂಗಾಣ, ಕರ್ನಾಟಕ ಆ್ಯಂಡ್ ತಮಿಳುನಾಡು. ಸೊ ವಾಪಸ್ಸು ನಾವು ಕ್ವಶನಿಗೆ ಹೋದರೆ ಇಲ್ಲಿ ಮಹಾರಾಷ್ಟ್ರ, ತೆಲಂಗಾಣ, ಕರ್ನಾಟಕ, ತಮಿಳುನಾಡು ಇದು ಕರೆಕ್ಟ್ ಆಗುತ್ತೆ. ಎರಡನೇ ಸ್ಟೇಟ್ಮೆಂಟು ಕರೆಕ್ಟ್ ಆಗುತ್ತೆ, ಒಂದನೇ ಸ್ಟೇಟ್ಮೆಂಟು ಕರೆಕ್ಟ್ ಆಗುತ್ತೆ. ಸೊ 24ನೇ ಕ್ವಶನಲ್ಲಿ 3 ಸ್ಟೇಟ್ಮೆಂಟ್ ಕರೆಕ್ಟ್ ಇರೋದ್ರಿಂದ ಆನ್ಸರ್ ಬಂದ್ಬಿಟ್ಟು ಡಿ ಆಗುತ್ತೆ, 1, 2 ಆ್ಯಂಡ್ 3. ಸರಿ, ಹಾಗಾದರೆ ನೆಕ್ಸ್ಟ್ ಕ್ವಶನ್ ನಾಳೆ ನೋಡೋಣ. ಥ್ಯಾಂಕ್ ಯು.